ನಮಸ್ಕಾರ. ಇವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಗೊತ್ತಾ? ಮೋಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್. ನೋಡಿ, ನಮ್ಮೆಲ್ರಿಗೂ ಬಟ್ಟೆ ಇಷ್ಟ. ಚೆನ್ನಾಗಿ ಡ್ರೆಸ್ ಮಾಡ್ಕೋಬೇಕು ಅಂದ್ರೆ ಇಷ್ಟ. ಆದ್ರೆ ನಿಮ್ಮ ಬಟ್ಟೆ ನಿಮ್ಮ ಲಕ್ಕನ್ನ ತರತ್ತೆ ಅಂತ ಹೇಳಿದ್ರೆ ನಂಬ್ತೀರಾ? ಹೌದು. ನಿಮ್ಮ ಜೀವನದಲ್ಲಿ ಏನು ಮೊಮೆಂಟೇ ಆಗ್ತಾ ಇಲ್ಲ. ನನ್ನ ಜೀವನ ಇದ್ದ ಹಾಗೆ ಇದೆ. ಯಾವುದೇ ರೀತಿಯ ಹೊಸತನ ನನ್ನ ಲೈಫಲ್ಲಿ ಇಲ್ಲ. ರಿಲೇಶನ್‌ಶಿಪ್ ಹಾಳಾಗ್ತಾ ಇದೆ. ಹಣಕಾಸು ಬರ್ತಾ ಇಲ್ಲ. ನನ್ನ ಜೀವನದಲ್ಲಿ ಎಲ್ರಿಗೂ ಪ್ರಮೋಷನ್ ಆಗ್ತಾ ಇದೆ, ಟ್ರಾವೆಲ್ ಮಾಡ್ತಾ ಇದ್ದಾರೆ, ಮನೆ ತಗೋತಾ ಇದ್ದಾರೆ, ಕಾರ್ ತಗೋತಾ ಇದ್ದಾರೆ. ನನ್ನ ಜೀವನ ಯಾಕೆ ಇದ್ದ ಹಾಗೆ ಇದೆ ಅಂತ ಹೇಳಿದ್ರೆ, ಇವತ್ತು ಒಂದು ಸಣ್ಣ ಟ್ರಿಕ್ ಅನ್ನ ಹೇಳ್ಕೊಡ್ತೀನಿ ನಿಮ್ಮ ಲಕ್ ಅನ್ನ ಬದಲಾಯಿಸ್ಲಿಕ್ಕೆ. ಹೌದು. ಏನಪ್ಪಾ ಅಂತ ಹೇಳಿದ್ರೆ, ಒಂದು ರಿಸರ್ಚ್ ಕೂಡ ನಡೆದಿದೆ. ಯಾರು ಚೆನ್ನಾಗಿ ಡ್ರೆಸ್ ಮಾಡ್ತಾರೆ, ಯಾರು ಫಿಟ್ ಆಗಿರ್ತಾರೆ, ಅವ್ರನ್ನ ಜನ ಸೀರಿಯಸ್ ಆಗಿ ತಗೋತಾರಂತೆ. ನೋಡಿ, ಡ್ರೆಸ್ಸಿಗೂ ಲಕ್ಗೂ ತುಂಬಾನೇ ನಂಟಿದೆ. ಎಷ್ಟೋ ಸತಿ ನೀವು ನೋಡಿದಿರಲ್ವಾ? ನೀವು ನೀವು ಹಾಕ್ತಕ್ಕಂತಹ ಬಟ್ಟೆ ನಿಮ್ಮ ಎನರ್ಜಿ ಆಗಿರುತ್ತೆ. ಸಾಮಾನ್ಯವಾಗಿ ಬಿಳಿ ಬಟ್ಟೆ ಹಾಕೊಂಡು ನೋಡಿ, ನಿಮ್ಗೆ ತುಂಬಾ ಪೀಸ್ಫುಲ್ ಆಗಿರ್ತೀರಾ. ಅದು ಪೀಸ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಅದಕ್ಕೆ ಸಾಮಾನ್ಯವಾಗಿ ನೀವು ನೋಡಿರ್ಬೋದು, ಪಾಲಿಟಿಷಿಯನ್ಸ್ಗಳು ಬಿಳಿ ಬಟ್ಟೆಯನ್ನ ಹಾಕ್ತಾರೆ. ಯಾಕೆ, ಏನನ್ನ ಸಿಂಬಲೈಸ್ ಮಾಡುತ್ತೆ ಅಂತ ಹೇಳಿದ್ರೆ ಪ್ಯೂರಿಟಿನ, ಪೀಸ್ ಅನ್ನ ಸಾರುತ್ತೆ. ಹಾಗೆ ಕೆಂಪು ಬಟ್ಟೆಯನ್ನ ಹಾಕೊಂಡು ನೋಡಿ, ಕೆಂಪು ಆಕ್ಷನ್ ಅನ್ನ ತೋರ್ಸತ್ತೆ. ಯಾರಾದ್ರೂ ರೆಡ್ ಕಲರ್ ಬಟ್ಟೆ ಹಾಕಿದ್ದಾರೆ ಅಥವಾ ರೆಡ್ ಡ್ರೆಸ್ ಹಾಕಿದ್ದಾರೆ ಅಂದ್ರೆ ತಕ್ಷಣ ನಿಮ್ಮ ಕಣ್ಣು ಅಲ್ಲಿಗೆ ಹೋಗ್ತಾ ಹೋಗುತ್ತೆ. ಪಿಂಕ್ ಅನ್ನೋದು ಕಾಮ್ನೆಸ್ ಅನ್ನ ತೋರಿಸ್ತಾ ಹೋಗುತ್ತೆ. ಗೋಲ್ಡನ್ ಕಲರ್ ಅಥವಾ ಯೆಲ್ಲೋ ಕಲರು ಪ್ರಾಸ್ಪರಿಟಿಯನ್ನ ತೋರಿಸುತ್ತೆ. ಯಾಕಂತ ಹೇಳಿದ್ರೆ ಬಂಗಾರದ ಬಣ್ಣ ಕೂಡ ಹಳದಿ ಆಗಿರುತ್ತೆ. ಯಾರಾದ್ರೂ ಯೆಲ್ಲೋ ಕಲರ್ ಡ್ರೆಸ್ ಹೆಚ್ಚಾಗಿ ಇಷ್ಟಪಡ್ತಾ ಇದ್ದಾರೆ ಅಥವಾ ನಿಮ್ಮ ಮನೆಯಲ್ಲಿ ಕೂಡ ಹೆಚ್ಚಾಗಿ ಯೆಲ್ಲೋ ಕಲರ್ ಡೆಕೋರೇಟಿವ್ಸ್ ಅನ್ನ ಅಥವಾ ಆರ್ಟಿಫ್ಯಾಕ್ಟ್ಸ್ ಅನ್ನ ಇಟ್ಟರೆ ಕೂಡ ನೀವು ಮನಿಯನ್ನ ಅಟ್ರಾಕ್ಟ್ ಮಾಡ್ಬೋದು. ಆದ್ರೆ ಇವತ್ತು ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ದ ಪವರ್ ಆಫ್ ಡ್ರೆಸ್ಸಿಂಗ್, ಅಥವಾ ನೀವು ಹಾಕ್ತಕ್ಕಂತಹ ಬಟ್ಟೆ ನಿಮ್ಮ ಡೆಸ್ಟಿನಿಯನ್ನ ಹೇಗೆ ಕ್ರಿಯೇಟ್ ಮಾಡುತ್ತೆ ಅಂತ. ನೋಡಿ, ನಿಮ್ಗೆ ಸ್ಟಕ್ ಆಗ್ಬಿಟ್ಟಿದ್ದೀರಾ ನಿಮ್ಮ ಜೀವನದಲ್ಲಿ, ಏನು ಮುಂದುವರಿತಾ ಇಲ್ಲ ಅಂತ ಹೇಳಿದ್ರೆ ಒಂದು ಸಿಂಪಲ್ ರೆಮಿಡಿ ಮಾಡಿ. ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಕಬೋರ್ಡ್ ಅನ್ನ ಕ್ಲೀನ್ ಮಾಡಿ. ಯಾಕೆ ಅಂತ ಹೇಳಿದ್ರೆ, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಾವು ಹಾಕ್ತಕ್ಕಂತಹ ಬಟ್ಟೆ ಕೂಡ ಶನಿಗೆ ರೆಪ್ರೆಸೆಂಟ್ ಆಗೋದು. ಶನಿ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಬರೋದು ಓಲ್ಡೆಸ್ಟ್ ಪ್ಲಾನೆಟ್. ಅದು ನಮ್ಮ ಜೀವನದಲ್ಲಿ ಏನಿಗೆ ಬರುತ್ತಪ್ಪ ಅಂತ ಹೇಳಿದ್ರೆ ಬುದ್ಧಿಯನ್ನ ಕಲ್ಸಕ್ಕೆ. ಮೋಸ್ಟ್ ಮಿಸ್ಅಂಡರ್ಸ್ಟುಡ್ ಪ್ಲಾನೆಟ್ ಏನಪ್ಪಾ ಅಂತ ಹೇಳಿದ್ರೆ ಶನಿ. ನಾವ್ ಏನ್ ಅನ್ಕೋತೀವಿ, ನಮ್ಮ ಜಾತಕದಲ್ಲಿ ಶನಿ ಇದೆ ಅಥವಾ ಶನಿ ಬಾಧೆ ಇದೆ, ಶನಿ ಕಾಟ ಇದೆ ಅಂತ. ಇಲ್ಲ. ಈಗ ನನ್ ಮಗುಗೆ ನಾನು ಏನಾದ್ರೂ ಕೊಡ್ಬೇಕು ಅಂತ ಹೇಳಿದ್ರೆ, ಈಗ ನನ್ ಮಗು ಚಾಕ್ಲೇಟ್ ನ ಕೇಳ್ತಾ ಇರುತ್ತೆ, ತಕ್ಷಣ ನಾನು ಹೋಗ್ಬಿಟ್ಟು ಒಂದು ಇಡೀ ಪ್ಯಾಕೆಟ್ ಚಾಕ್ಲೇಟ್ ಕೊಟ್ಬಿಡಲ್ಲ. ಆದ್ರೆ ಆ ಮಗುಗೆ ಯಾವಾಗ ಕೊಡ್ಬೇಕು ಅಂತ ನಂಗೆ ಗೊತ್ತಿರುತ್ತೆ. ಆ ಮಗು ಹೇಗೆ ಆ ಮಗುವನ್ನ ಶಿಸ್ತುಬದ್ಧವಾಗಿ ಇಡ್ಬೇಕು ಅನ್ನೋದು ನನಗೆ ಗೊತ್ತಿರುತ್ತೆ. ಹಾಗೆ ನಾವ್ ಎಲ್ಲರೂ ಕೂಡ ಇಲ್ಲಿ ಭಗವಂತನ ಪ್ರೀತಿ ಮಕ್ಕಳು. ಹಾಗಾಗಿ ಯಾವ ಪ್ಲಾನೆಟ್ ಆಗಿರ್ಲಿ, ಯಾವುದೇ ಕಾರಣಕ್ಕೂ ಯೂನಿವರ್ಸು ನಮಗೆ ಕೆಟ್ಟದ್ ಮಾಡ್ಲಿಕ್ಕೆ ಹೋಗಲ್ಲ. ಅದ್ ಏನಂತ ಹೇಳಿದ್ರೆ, ಯೂನಿವರ್ಸ್ ಅನ್ನೋದು ದೊಡ್ಡ ಯೂನಿವರ್ಸಿಟಿ ತರ. ನೋಡಿ, ಎಷ್ಟೋ ಸತಿ ನೀವು ನೋಡಿ, ನೀವು ಮನೆಯಿಂದ ಎದಳ್ತೀರಾ, ಎದಕ್ಕೆ ಕೂಡಲೇ ಆಫೀಸಿಗೆ ಹೋಗ್ಬೇಕು ಅಂತ ಹೊರಡಕ್ಕೆ ರೆಡಿ ಆಗಿರ್ತೀರಾ. ರೋಡಲ್ಲಿ ಯಾರೋ ಒಬ್ರು ಕೆಲ್ಸದವ್ರು ಜಗಳ ಆಡ್ತಾ ಇರ್ತಾರೆ. ಆಟೋ ಹೊತ್ಕೊಂಡು ಅಥವಾ ಬಸ್ ಹತ್ಕೊಂಡು ಹೋಗ್ತೀರಾ, ಬಸ್ಸಲ್ಲಿ ಜಗಳ ಆಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ಆಫೀಸಿಗೆ ಹೋಗ್ತೀರಾ, ಅಲ್ಲೂ ಜಗಳ ಆಡ್ತಿರ್ತಾರೆ. ಎಲ್ಲಿ ಹೋದ್ರೂ ಸುತ್ತ ಜಗಳ ಆಡ್ತಿದೆ ಅಂತ ಹೇಳಿದ್ರೆ, ಒಂದು ನಿಮಿಷ ಕೂತ್ಕೊಂಡು ನಿಮ್ಮನ್ನ ನೀವು ಕೇಳ್ಕೊಳ್ಳಿ, ನನ್ನ ಮನಸ್ಸಲ್ಲಿ ಏನಾಗ್ತಿದೆ ಅಂತ. ಇನ್ ಕೇಸ್ ಇನ್ನರ್ ಕಾನ್ಫ್ಲಿಕ್ಟ್ ಇದ್ರೆ, ಅದು ನೀವ್ ಎಲ್ಲಾ ಕಡೆ ಅದನ್ನೇ ನೋಡ್ತಾ ಇರ್ತೀರಾ. ನೀವೇನಾಗಿರ್ತಿರೋ ಅದನ್ನ ಸುತ್ತ ನೋಡ್ತಾ ಇರ್ತೀರಾ. ಬೇಕಾದ್ರೆ ಇದನ್ನ ಟ್ರೈ ಮಾಡಿ ನೋಡಿ. ನೀವು ಮನ್ಸಾರೆ ಖುಷಿಯಾಗಿರಿ, ಎಲ್ಲವೂ ಖುಷಿ ವಿಚಾರಗಳೇ ನಿಮ್ಮಲ್ಲಿ ಹೆಚ್ಚಾಗಿ ಬರ್ತಾ ಇರುತ್ತೆ. ನೀವು ದುಃಖವಾಗಿರಿ, ಹೆಚ್ಚಾಗಿ ದುಃಖವಾಗೇ ಇರ್ತೀರಾ. ನೋಡಿ, ಈಗ ನಿಮ್ಮ ಹತ್ರ ಒಂದ್ ಸಣ್ಣ ಮಗು ಬಂದು, ನಿಮ್ಮ ಮಗುನೇ ಅಂತ ಎಕ್ಸಾಂಪಲ್ ತಗೊಳ್ಳೋಣ, ಅದು ಅಳ್ತಾ ಇರುತ್ತೆ. ಒಂದ್ಸತಿ ಸಮಾಧಾನ ಮಾಡ್ತೀರಾ, 2 ಸತಿ ಸಮಾಧಾನ ಮಾಡ್ತೀರಾ, 3ನೇ ಸತಿ ಕೂಡ ಮಗು ಅಳ್ತಾನೆ ಇದ್ರೆ ಏನ್ ಮಾಡ್ತೀರಾ? ಸಿಟ್ ಬಂದ್ ಮಗು ಹೊಡಿತೀರಾ ಅಲ್ವಾ, ಅಥವಾ ಗದ್ರತೀರಾ. ಹಾಗೆ ಯೂನಿವರ್ಸ್ ಕೂಡ ಅಷ್ಟೇ. ಎಷ್ಟೋ ಸತಿ ನಮ್ಮ ಜೀವನದಲ್ಲಿ ಕಷ್ಟ ಬರುತ್ತೆ, ನೋವು ಬರುತ್ತೆ, ದುಃಖ ಬರುತ್ತೆ. ಆದ್ರೆ ಹಾಗೇ ಕೂತ್ಕೊಂಡು ಅಳ್ತಾ ಇದ್ರೆ ಅಂತಹ ಅಳುವಂತ ಸಿಚುಯೇಷನ್ ಅನ್ನೇ ನಮ್ಮ ಲೈಫಲ್ಲಿ ಕೊಡ್ತಾ ಇರುತ್ತೆ. ತಕ್ಷಣನೇ ಶಿಫ್ಟ್ ಮಾಡ್ತಾ ಹೋಗಿ. ನಿಮ್ಮ ಲೈಫಲ್ಲಿ ಏನಾದ್ರೂ ಸ್ಟಾಗ್ನೆನ್ಸಿ ಇದೆ ಇದ್ರೆ, ಹಳೆಯ ಬಟ್ಟೆಗಳನ್ನ ಬಿಸಾಡ್ಲಿಕ್ಕೆ ಶುರು ಮಾಡಿ, ಅಥವಾ ಯಾರಿಗೋ ಒಬ್ರಿಗೆ ದಾನ ಮಾಡಿ, ಉಪ್ಪು ನೀರಲ್ಲಿ ಹಾಕಿ ದಾನ ಮಾಡಿ. ಯಾಕಂತ ಹೇಳಿದ್ರೆ, ನಾನೀಗ ಹಾಕಿದ್ದೀನಿ ಈ ಬಟ್ಟೆ ಅಂತ ಹೇಳಿದ್ರೆ ಅದು ನಮ್ಮ ಎನರ್ಜಿಯನ್ನ ತೋರಿಸ್ತಾ ಇರುತ್ತೆ. ನಾನು ಯಾವಾಗ ಈ ಬಟ್ಟೆನ ದಾನ ಮಾಡ್ತೀನಿ, ನನ್ನ ಎನರ್ಜಿ ಅವರಿಗೆ ದಾನ ಮಾಡಿದಾಗೆ. ಹಾಗೆ ಪ್ರತಿ ಸತಿ ನೀವು ಬಟ್ಟೆಗೆ ದಾನ ಮಾಡ್ಬೇಕಾದ್ರೆ, ಇಲ್ಲ ಅದ್ರಲ್ಲಿ ಒಂದು ಸಣ್ಣ ಹೋಲ್ ಅನ್ನ ಮಾಡಿ, ಅಥವಾ ಆ ಬಟ್ಟೆಯ ಕಾರ್ಡ್ ಕಟ್ ಮಾಡೋದಾಗಿರ್ಬೋದು, ಅಥವಾ
ನೀವು ಏನೇ ಆಗಿರ್ಲಿ ಆ ಬಟ್ಟೆನ ಉಪ್ಪು ನೀರಲ್ಲಿ ಹಾಕಿ ಯಾರಿಗಾರು ದಾನ ಮಾಡಿದಾಗ ನಿಮ್ಮ ಎನರ್ಜಿ ಎಲ್ಲವನ್ನು ಸಕ್ ಮಾಡುತ್ತೆ. ಮತ್ತೆ ನೋಡಿ, ಯಾರಾದ್ರೂ ನೀವು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ನೋಡಿ, ಫಿಲಮ್ ಆಕ್ಟರ್ಗಳು ನೋಡಿ, ಆಕ್ಟ್ರೆಸ್ಗಳು ನೋಡಿ, ಚೆನ್ನಾಗಿ ಡ್ರೆಸ್ ಅನ್ನ ಮಾಡ್ತಾರೆ. ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರು ಹಾಕಿರ್ತಕ್ಕಂಥ ಬಟ್ಟೆಯನ್ನ ನೋಡೋದೇ ಚಂದ, ಅವ್ರು ಇರೋತಕ್ಕಂತಹ ವಾತಾವರಣವನ್ನೇ ನೋಡೋದ್ ಚಂದ. ಯಾಕಂತ ಹೇಳಿದ್ರೆ ನೋಡಿ, ನೀವು ಏನಾಗಿರ್ತಿರೋ ಅದು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಮನೇಲಿದ್ದಾಗ್ಲೂ ಕೂಡ ತುಂಬಾ ಚೆನ್ನಾಗಿರೋ ಬಟ್ಟೆಯನ್ನ ಹಾಕಿ, ಯಾವುದೇ ಕಾರಣಕ್ಕೂ ಹಳೆ ಬಟ್ಟೆಯನ್ನ ವರ್ಷ ಬಟ್ಟೆಯಾಗಿ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಎಷ್ಟೋ ಸತಿ ನೋಡಿ, ಯಾರು ಮನೆಯಲ್ಲಿ ತಾನು ಹಾಕೊಂಡಿರ್ತಕ್ಕಂಥ ಹಳೆ ಬಟ್ಟೆನ ವರ್ಷ ಬಟ್ಟೆಯಾಗಿ ಯೂಸ್ ಮಾಡ್ತಿರ್ತಾರೆ. ನಾನು ಹೇಳ್ದೆ, ನಿಮ್ಮ ಬಟ್ಟೆ ನಿಮ್ಮ ಎನರ್ಜಿ. ನೀವು ಇಡೀ ಮನೆ ಗಲೀಜನ್ನ ನಿಮ್ಮ ಬಟ್ಟೆಯಲ್ಲಿ ಒರೆಸಿದ್ರೆ ಏನಾಗ್ತಾ ಹೋಗುತ್ತೆ, ನಿಮ್ಮ ಆರ ಗಲೀಜಾಗ್ತಾ ಹೋಗುತ್ತೆ, ನಿಮ್ಮ ಆರ ಡರ್ಟಿ ಆಗ್ತಾ ಹೋಗ್ತಿದ್ದಂಗೆ ನಿಮ್ಮ ಮ್ಯಾಗ್ನೆಟಿಕ್ ಫೀಲ್ಡ್ ಕಡಿಮೆ ಆಗ್ತಾ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ಏನನ್ನ ಅಟ್ರಾಕ್ಟ್ ಮಾಡ್ಬೇಕಾದ್ರೂ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಆದಷ್ಟು ಶಾರ್ಪ್ ಆಗಿ ಡ್ರೆಸ್ ಮಾಡ್ತಾ ಹೋಗಿ. ನೋಡಿ, ನಾನು ಯಾವಾಗ್ಲೂ ಹೇಳ್ತೀನಿ, ನಿಮ್ಗೆ ಎನರ್ಜಿ ತುಂಬಾ ಡ್ರೈನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಉಪ್ಪು ನೀರಲ್ಲಿ ಸ್ನಾನ ಮಾಡಿ ಅಂತ. ಆದ್ರೆ ನ್ಯಾಚುರಲ್ ನಿಮ್ಮ ಆರಾ ಕ್ಲೆನ್ಸರ್ ಏನ್ ಗೊತ್ತಾ, ಜಿಮ್ ಆಗಿರ್ಬೋದು, ವರ್ಕೌಟ್ ಆಗಿರ್ಬೋದು, ನೀವು ಎಷ್ಟು ಬೆವರ್ತಿರೋ ನಿಮ್ಮ ಆರಾ ಕ್ಲೆನ್ಸ್ ಆಗ್ತಾ ಹೋಗುತ್ತೆ, ನಿಮ್ಮ ಎನರ್ಜಿ ರೆಸಿಸ್ಟೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ನಿಮ್ಮ ಎನರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವಾಗ್ಲೂ ತಿಳ್ಕೊಳ್ರಿ, ನೀವ್ ಹೇಗಿರ್ತಿರೋ ಜನ ನಿಮ್ಮನ್ನ ಹಾಗೆ ನೋಡ್ತಾ ಹೋಗ್ತಾರೆ. ನಾನು ಒಂದು ಯಾವತ್ತೂ ಹೇಳ್ತೀನಿ, ನಿಮ್ಮ ಕೂದಲು ನಿಮ್ಮ ಎನರ್ಜಿಯನ್ನ ತೋರಿಸತ್ತೆ, ನಿಮ್ಮ ಕೂದಲು ನಿಮ್ಮ ಹೆಲ್ತ್ ಅನ್ನ ತೋರಿಸತ್ತೆ. ವಾರಕ್ಕೊಮ್ಮೆ ಆದ್ರೂ ಚೆನ್ನಾಗಿ ಎಣ್ಣೆ ಹಾಕೋದಾಗಿರ್ಬೋದು, ನಿಮ್ಮ ಕೂದಲನ್ನ ಬ್ಲೋ ಡ್ರೈ ಮಾಡೋದಾಗಿರ್ಬೋದು, ನೀಟಾಗಿ ಒಣಗೋದಾಗಿರ್ಬೋದು, ಒಂದು ಹೇರ್ ಸ್ಟೈಲ್ ಮಾಡೋದಾಗಿರ್ಬೋದು, ನಿಮ್ಗೆ ನೀವು ಒಂದು 10-15 ನಿಮಿಷ ಆದ್ರೂ ಕೊಟ್ಟು ಟೈಮ್ ಕೊಟ್ಟು ನೀವು ಪ್ರೆಸೆಂಟಬಲ್ ಆಗಿದ್ದೀರಾ ಅನ್ನೋದನ್ನ ನೋಡ್ಕೊಳ್ತಾ ಹೋಗಿ. ಮುಖಕ್ಕೆ ಒಂದು ಬಾಡಿ ಮಾಯಿಶ್ಚರೈಸ್ ಹಾಕೋದಾಗಿರ್ಬೋದು, ಅತಿ ದುಬಾರಿಯಾಗಿರ್ತಕ್ಕಂಥ ಮಾಯಿಶ್ಚರೈಸರ್ ಹಚ್ಬೇಕು ಅಂತಿಲ್ಲ, ಖಾಲಿ ಒಂಚೂರು ಕೊಬ್ಬರಿ ಎಣ್ಣೆ ಹಾಕಿದ್ರು ಕೂಡ ನಿಮ್ಮ ಕೈ ಮಾಯಿಶ್ಚರೈಸ್ ಆಗುತ್ತೆ. ಹಾಗಾಗಿ ನಿಮ್ಮನ್ನ ನೀವು ಚೆನ್ನಾಗಿ ನೋಡ್ಕೊಂಡ್ರೆ ಇಡೀ ಎಲ್ಲರೂ ನಿಮ್ಮನ್ನ ಚೆನ್ನಾಗಿ ನೋಡ್ಕೊತಾರೆ. ದ ಡೇ ಯು ಫಾಲ್ ಇನ್ ಲವ್ ವಿತ್ ಯುವರ್ ಸೆಲ್ಫ್, ದ ಹೋಲ್ ವರ್ಲ್ಡ್ ವಿಲ್ ಫಾಲ್ ಇನ್ ಲವ್ ವಿತ್ ಯು. ಸೊ ಹಾಗಾಗಿ ನಿಮ್ಮನ್ನ ನೀವು ಕಾಳಜಿ ತಗೊಳ್ಳಿ. ಆದಷ್ಟು 2 ಬಟ್ಟೆ ಇರ್ಲಿ, 3 ಬಟ್ಟೆ ಇರ್ಲಿ, ಚೆನ್ನಾಗಿರೋ ಬಟ್ಟೆ ಒಗ್ದಿರೋದು ಹಾಕೋಣ, ಹಳೆ ಬಟ್ಟೆಯನ್ನ ಕೊಡ್ತಾ ಹೋಗೋಣ, ಹೊಸ ಬಟ್ಟೆಯನ್ನ ತಗೊಳ್ಳೋಣ, ಒಳ್ಳೆ ಎನರ್ಜಿಯನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಹೋಗೋಣ. ನಾವ್ ಏನಾಗಿರ್ತೀವೋ ಅದನ್ನ ಕನ್ಸು ಕಾಣೋದ್ರಲ್ಲಿ ನೋಡಿ, ಯಾವತ್ತೂ ಅಷ್ಟೇ, ನಾವ್ ಯಾವ ಮನುಷ್ಯನಿಗೆ ಕನ್ಸಿರುತ್ತೋ ಅವನಿಗೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ನಾನು ಮುಕ್ತಾಯಗೊಳಿಸಿದ್ದೀನಿ. ಧನ್ಯವಾದಗಳು.